ಶಿವಯೋಗಿ ಮಹಾಸ್ವಾಮಿಗಳವರ 137ನೇ ವರ್ಷದ ಜಯಂತಿ ಹಾಗೂ ಡಾಕ್ಟರ್ ಪರಮ ಪೂಜ್ಯ ಶ್ರೀ 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 ತ್ರಿನೇತ್ರ ಮಹಾಂತ ಶಿವಯೋಗಿಗಳವರ 27ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಮತ್ತು ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆ 2ನೇ ಮಾಡಿ ಉದ್ಘಾಟನೆ ಮತ್ತು 159ನೇ ಬೆಳದಿಂಗಳ ಕಾವೇರಿ ದೀಪಾವಳಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಮುಂಜಾನೆಯಿಂದ ಎಲ್ಲ ಕಾರ್ಯಕ್ರಮಗಳು ನಡೆದಿವೆ. ಎಲ್ಲ ವೇದಿಕೆ ಮೇಲಿರುವ ಗಣ್ಯ ಮಾನ್ಯರುಗಳೇ, ಸಮಯ ಭಾಳಷ್ಟು ಆಗಿದೆ, ಆದರೂ ಎಲ್ಲರೂ ಊಟ ಮಾಡಿ ಬಂದು ಕುಂತಿದ್ದೀವಿ ಅಂತ ಅನ್ನಿಸ್ತದೆ. ನಾವು ಊಟ ಮಾಡಿ ಕುಂತೀವಿ, ಹಾಗಾಗಿ ಸಮಾಧಾನದಿಂದ ಇದ್ದೇವೆ. ಅದ್ರ ಜೊತೆಗೆ ನಾವೆಲ್ಲ ಬಂದು ಕುಂತವರು ಒಂದಿಲ್ಲದ ಒಂದು ಮಠಕ್ಕೆ ಕಾಣಿಕೆಯ ರೂಪದಲ್ಲಿ, ಭಕ್ತಿಯ ರೂಪದಲ್ಲಿ ತಮ್ಮ ಎಲ್ಲ ವಿಶ್ವಾಸವನ್ನು ವ್ಯಕ್ತಪಡಿಸಿ ಗುರುಗಳ ಮೇಲೆ ವಿಶ್ವಾಸವನ್ನಿಟ್ಟು ಇವತ್ತು ಇಂಥ ಒಂದು ಸುಂದರವಾದ ಮಹಾಮಠಕ್ಕೆ ನೀವು ಎಲ್ಲವನ್ನು ದಾನ ಮಾಡಿದ್ದೀರಿ. ಆದ್ದರಿಂದ ತನ್ನೆಲ್ಲ ದಾನಗಳೇ ಒಂದು ಮಠಕ್ಕೆ ಆಸ್ತಿ ಎಷ್ಟಿರಬೇಕು ಅನ್ನೋದಕ್ಕಿಂತ ಮಠಕ್ಕೆ ಎಷ್ಟು ಜನ ಭಕ್ತರಿದ್ದಾರೆ ಮತ್ತು ಅವರೆಲ್ಲರ ದೇಣಿಗೆ ಏನು ಅನ್ನೋದಕ್ಕೆ ಈ ಮಠ ಸಾಕ್ಷಿಯಾಗಿದೆ ಅನ್ನೋದಕ್ಕೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳ್ತೇನೆ. ನಾನು 2013-14ರಿಂದ 15ರಿಂದ 16, 17, 18ರವರೆಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಜರಾಯಿ ಮಂತ್ರಿ ಮತ್ತು ಜವಳಿ ಮಂತ್ರಿ ಆಗಿದ್ದೆ. ಆ ಸಂದರ್ಭದಲ್ಲಿ ಗುರುಗಳು ನನಗೆ ಇಲ್ಲಿ ಮಠಕ್ಕೆ ಬಂದು ಹೋಗು ಅಂತ ಹೇಳಿದ್ರು, ಬಂದಿದ್ದೆ. ಅವಾಗ ನೋಡಿದ ಮಠಕ್ಕೂ ಈಗ ನೋಡೋ ಮಠಕ್ಕೂ ಬಹಳಷ್ಟು ಅಜಗಜಾಂತರ. ನಮ್ಮ ಸಣ್ಮಕ್ಕಣ್ಣವರು ಬಹುತೇಕ ಅವತ್ತಿದ್ದ ಈ ಮಠದ ಭಕ್ತರು, RTO ಅವರು. ಅವರು ನಮ್ಮ ಜಿಲ್ಲೆಯವರು, ನಮ್ಮ ಪಕ್ಕದ ತಾಲೂಕಿನವರು. ಹಾಗಾಗಿ ಅವತ್ತು ನಾನು ಬಂದಾಗ ನಮ್ಮ ರಾಣೆಬೆನ್ನೂರಿನ ಜನ ತುಂಬ ಜನ ಭಕ್ತರು ಇಲ್ಲಿ ಇದ್ದರು. ರಾಣೆಬೆನ್ನೂರಲ್ಲಿ, ಮಂಡ್ಯದಲ್ಲಿ ಇಲ್ಲಿ ಜನ ಹೆಂಗೆ ಬಂದರು ಅಂತ ಹೇಳಿದಕ್ಕೆ ನನಗೆ ಈಗ ಅರಿವಾಗ್ತದೆ. ಬಹುತೇಕ ದುರುದುಂಡೇಶ್ವರ ಮಹಾಸ್ವಾಮಿಗಳು ಮತ್ತು ಮರಿದೇವರ ಮಹಾಸ್ವಾಮಿಗಳು ಅಲ್ಲಿಂದ ಇದು ಉತ್ತರ ಕರ್ನಾಟಕಕ್ಕೆ ತುಂಬ ಲಿಂಕ್ ಇದೆ. ಆ ಕಾರಣದಿಂದ ಇವತ್ತು ಉತ್ತರ ಕರ್ನಾಟಕಕ್ಕೆ ಗುರುಗಳು ಪದೇ ಪದೇ ಬಂದು ನನ್ನೂ ಕೂಡ ಅಲ್ಲಿ ಮಠಕ್ಕೇ ಕಳಿಸಿದ್ರು. ದುರುದುಂಡೇಶ್ವರ ಮಠಕ್ಕೆ ಹೋಗಬಾರಪ್ಪ ಅಂತ ಹೇಳಿದ್ರು, ಅಲ್ಲಿಗೂ ಕೂಡ ಹೋಗಿ ಬಂದಿದ್ದೆ. ಅವತ್ತಿದ್ದ ಗುರುಗಳು ನಾವು ಕೇವಲ ಗುರು ಶಿಷ್ಯರಲ್ಲ, ಒಂದು ಕುಟುಂಬದ ಗುರುಗಳು. ನಮ್ಮೆಲ್ಲರಿಗೂ ಕೂಡ ಯಾವತ್ತೂ ಎಲ್ಲ ರೀತಿಯಿಂದ ರಕ್ಷಣೆ ಮಾಡ್ತಕ್ಕಂಥದ್ದು. ಈ ಮಠಕ್ಕೆ ನನ್ನ ಮಗಳು ಹಳೆಯ ಬಿಜಾಪುರದಿಂದ ಅಲ್ಲಿದ್ದರೂ ಸಹಿತ ನಮ್ಮ ಮನೆಯವರೆಲ್ಲರೂ ನಾವು ಈ ಮಠಕ್ಕೆ ಭಕ್ತಾದಿಗಳು. ಇವತ್ತು ನಾನು ಆ್ಯಕ್ಚುಲಿ ಇವತ್ತು ಕಾಸರಗೋಡಿಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಹೋಗಲೇಬೇಕಿತ್ತು. ನಮ್ಮ ಹಾವೇರಿಯಲ್ಲಿ ನಮ್ಮ ಸರ್ವಕಾಲರಿಗೆ ಗೊತ್ತಿದೆ. ಇವತ್ತು ಶಿವ ಇನ್ನು ದೊಡ್ಡ ಹೋಟೆಲು, ಎಸ್.ಕೆ. ಪಾಟೀಲು, ಅನೇಕ ಮಂತ್ರಿಗಳು ಬಂದಿದ್ದರು. ಅಜ್ಜನಿಗೆ ಮಾತು ಕೊಟ್ಬಿಟ್ಟಿದೆ, ನೀನು ಬರಬೇಕಪ್ಪ ಇಲ್ಲಿಗ ಅಂತ ಹೇಳಿದ್ರು. ಸೆಷನ್ನು ಮುಂದುವರಿದಿದ್ದಿಲ್ಲ ಇನ್ನು. ಅಜ್ಜ ಬರ್ತೀನಿ ಎಂದಿದ್ದೆ, ಬಂದ್ವಿ. ಮುಂಜಾನೆಯಿಂದ ಇವೆಲ್ಲವನ್ನು ನೋಡಿ ತುಂಬ ಖುಷಿಯಾಯಿತು. ಮತ್ತು ಇವತ್ತು ಇನ್ನೂ ಸ್ವಲ್ಪ ಕೆಲಸಗಳು ಅಜ್ಜ ನನ್ನ ಮೇಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದನ್ನು ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ, ನಾವೆಲ್ಲರೂ ನನಗೆ ಒಂದು ಕಳೆದ ವಾರ ಉಡಿ ತುಂಬುವುದು, ಹೆಣ್ಮಕ್ಕಳಿಗೆ ಉಡಿ ತುಂಬತಕ್ಕಂಥ ಒಂದು ಕಾರ್ಯಕ್ರಮ, ಭಾಳ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈಗ ತವರು ಮನೆಯವ್ರು ಮಾತ್ರ ಉಡಿ ತುಂಬ ಕಾರ್ಯಕ್ರಮ ಮಾಡ್ತಾರೆ. ಆ ಉಡಿ ತುಂಬುವ ಕಾರ್ಯಕ್ರಮವನ್ನು ವಿಧಿವಿಯನ್ನೂ ಒಳಗೊಂಡಂತೆ ಎಲ್ಲ ತಾಯಂದಿರನ್ನು ನೋಡ್ರಿ, ಅದು ಎಷ್ಟು ದೊಡ್ಡ ಮುಂದಾಲೋಚನೆಯಲ್ಲಿ ಇರ್ತಕ್ಕಂಥ ಸ್ವಾಮಿಗಳಿಗೆ ಯಾವ ಆಲೋಚನೆಗಳಿರಬೇಕು ಅವೆಲ್ಲವನ್ನು ಮಾಡ್ತಕ್ಕಂಥ ಗುಣ ಈ ಸ್ವಾಮಿಗಳ ಹತ್ರ ಇದೆ. ಮತ್ತು ಕಷ್ಟದಲ್ಲಿ ಇದ್ದು ಯಾರಾದರೂ ಬಂದರೆ ನಾವು ಯಾರ ಕಷ್ಟನೂ ಯಾರಿಗೂ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಗುರುಗಳು
ಬಂದವರಿಗೆಲ್ಲ ಕೇಳ್ತಾರೆ, ಅವರಿಂದ ಆದದ್ದನ್ನು ಮಾಡ್ತಕ್ಕಂಥ ಧೈರ್ಯ, ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಯಾವುದಾದ್ರೂ ಮಠ ಮಾಡಿದರೆ ಅದು ಬೇಬಿ ಮಠದ ನಮ್ಮ ತ್ರಿನೇತ್ರ ಮಹಾಸ್ವಾಮಿಗಳು ಮಾಡ್ತಾರೆ ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಮತ್ತು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಆಯುರ್ವೇದದ ಆಸ್ಪತ್ರೆಯನ್ನು, ನನಗೆ ಆಕ್ಸಿಡೆಂಟ್ ಆಗಿತ್ತು, ಆಕ್ಸಿಡೆಂಟ್ ಆಗಿ ನಾನು ಈಗ ಬರಬೇಕಾಗಿದೆ ಇಲ್ಲಿ. ಗುರುಗಳು ಮತ್ತು ನಮ್ಮ ಡಾಕ್ಟರ್ ನಾಗೇಶ್ರವರು ಪದೇ ಪದೇ ನನಗಿದು ಬಂದು ಅಡ್ಮಿಟ್ ಆಗಬೇಕು, ನೀನು ಇಲ್ಲೇ ಇರಬೇಕು ಸ್ವಲ್ಪ ದಿವಸ ಅಂತಾರೆ. ಕಾರ್ಯದ ಒತ್ತಡ, ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳು ಇರೋದ್ರಿಂದ ಬರ್ಲಿಕ್ಕೆ ಆಗಿಲ್ಲ. ಆದರೂ ಇವತ್ತು ನನ್ನ ಕಡೆಯಿಂದಲೇ ಅದನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆ ತುಂಬ ಫೇಮಸ್ ಆಗ್ತದೆ. ಯಾಕಂದರೆ ಕೆಲವು ಗುಣಗಳು ನದಿ ಮೂಲದಿಂದ, ವಾತಾವರಣದಿಂದನೇ ಆರಾಮಾಗ್ಬಿಡ್ತದೆ. ಇಲ್ಲಿ ಬಂದರೆ ಅದರಿಂದನೇ ಆರಾಮಾಗ್ತಕ್ಕಂಥ ಒಂದು ಶಕ್ತಿ ಈ ಆಶ್ರಮಕ್ಕಿದೆ. ಅದಕ್ಕೆ ಕಾವೇರಿ ನದಿಯ ದಡದಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ಆದ್ದರಿಂದ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ಒಂದು ದಿವಸ ನಮ್ಮ ಅಂಕೇಗೌಡರು ಬಹಳ ಖುಷಿ ಅನ್ನಿಸ್ತದೆ. ನಾನು ಪತ್ರಿಕೆಯಲ್ಲಿ ನೋಡಿದ್ದೆ, ನಮ್ಮ PS ಅವರು ನನಗೆ ಬಂದು ಸರ್ ಇವತ್ತು ಅವರ ಒಂದು ಮನೆಗೆ ಹೋಗ್ಬೇಕು ಮತ್ತು ಅವ್ರನ್ನ ನೋಡಿ ಬರಬೇಕು ಅಂತ ಮಾತಾಡ್ಸ್ಕೊಂಡು ಬಂದಿದ್ದು. ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಗಳಾಗಿದ್ದಾರೆ. ಒಂದು ಪದ್ಮಶ್ರೀ ಪ್ರಶಸ್ತಿ ಪಡೆಯೋದಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡನ್ನೂ ಗುರುತಿಸಿ ಇವತ್ತು ಗೌಡ್ರನ್ನ ಒಂದು ಲೈಬ್ರರಿ ಮಾಡಿ, ನನ್ನ ಹತ್ರನ ಒಂದು 50-100 ಪುಸ್ತಕ ಇಲ್ಲ. ಇಷ್ಟು ವರ್ಷ ರಾಜಕಾರಣ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಮ್ಮ ಹತ್ರ ಭಾಳ ಅಂದರೆ ಒಂದು 100 ಪುಸ್ತಕ ಇಲ್ಲ ಸರ್. ಅವರು ಲಕ್ಷಗಟ್ಟಲೆ ಪುಸ್ತಕ ಕೂಡಿಟ್ಟಿದ್ದಾರೆ. 20 ಲಕ್ಷ. ನಮ್ಗೆ ಹೇಳಕ್ಕೆ ಆ ಸೊನ್ನೆಗಳು ಎಷ್ಟು ಅಂತ ಹೇಳೋದು ಕಷ್ಟ. ಆ ಸೊನ್ನೆನೂ ನಮಗೆ ಗೊತ್ತಿಲ್ಲ, ಯಾರ ಮುಂದೆ ಎಷ್ಟು ಸೊನ್ನೆ ಅದಾವ ಅಂತೇಳಿ ಅಷ್ಟು ಪುಸ್ತಕಗಳನ್ನ ಆಶಯ ದುಂಡಿಗಿಟ್ಟು ಮುಂದಿನ ಆಸ್ತಿ, ಮುಂದಿನ ಪೀಳಿಗೆಗೆ ಬಹುತೇಕ ಆ ಪ್ರಶಸ್ತಿ ಕೊಡೋರಿಗೂ ದಮ್ ಹತ್ತಿರ್ಬೇಕು. ನಿಮ್ಮ ಈ ಪುಸ್ತಕ ಇಷ್ಟು ನೋಡಿ ಎಲ್ಲಿಂದ ತಂದಿರ್ಬೋದು ಅಂತೇಳಿ ಅಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವ್ರನ್ನ ಕೂಡ ಗುರುಗಳು ಇವತ್ತು ಕರೆಸಿ ಅವ್ರನ್ನ ನಮ್ಮೆಲ್ಲರ ಸಮ್ಮುಖದಲ್ಲಿ ಸನ್ಮಾನ ಮಾಡ್ತಕ್ಕಂಥದ್ದು. ಮತ್ತು ಒಂದು ಸಣ್ಣ ಸಣ್ಣ ಕಲ್ಲು ಕಟ್ಟಡಕ್ಕೆ ಬೇಕು ಅಂತ ಹೇಳೋ ಹಾಗೆ ಬರೀ ದುಂಡಿಗಲ್ಲು, ದೊಡ್ಡ ಕಲ್ಲಿದ್ದ ಸಾಲದು, ಚೀಪ್ ಗಲ್ಲುಗಳು ಕೂಡ ಬೇಕು. ಬಾಡಿ ಕಟ್ಟಬೇಕು ಅಂದ್ರೆ ಅದಕ್ಕೆಲ್ಲರೂ ಸಾಕ್ಷಿಯಾಗಿ ಟೈಲ್ಸ್ ಕೊಡ್ಸೋದ್ರಿಂದ ಹಿಡಿದು, ಸಿಮೆಂಟ್ ಕೊಟ್ಟೋದ್ರಿಂದ ಹಿಡಿದು ಎಲ್ಲರನ್ನು ಕರೆದು ಸನ್ಮಾನ ಮಾಡಿ ಅವರಿಗೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನನಗನ್ನಿಸ್ತು, ನಾನು ಯಾರ ಮಟ್ಟಕ್ಕೆ ನನ್ನ ತಾಬಾದೊಳಗದ ಒಂದು ಸಿದ್ಧಾರೂಢರ ಮಠದ ಕಾರ್ಯದರ್ಶಿ ಆಗಿದ್ದೀನಿ. ನನ್ನ ಊರಾಗೆ ಕಟ್ಟಿದ್ದೇವೆ ಮಠ, ದೊಡ್ಡ ಮಠ ಕಟ್ಟಿದ್ದೇವೆ. ಇನ್ನೊಂದು ಸಂತ ಸೇವಾದಾರರ ಜನ್ಮಸ್ಥಾನದ ಸಂಸ್ಥೆಗೂ ನಾನೇ ಅಧ್ಯಕ್ಷನಾಗಿದ್ದೇನೆ. ಅದಕ್ಕೆ ನಾನು ಅಜ್ಜರಿಗೆ ಹೇಳ್ತಿದ್ದೆ, ಅದರ ನಾವು ಮಂದಿ ಹುಡುಕಬೇಕಾಯ್ತು. ಇನ್ನು ಮುಂದೆ ಯಾರ್ಯಾರು ದಾನಿಗಳದಾರ ಹುಡುಕಿ ಅವ್ರ ಕಟ್ಟಿದ್ದೆಲ್ಲ ಮಾಡಿಸ್ಬೇಕು. ಸರ್ಕಾರ ಮತ್ತೊಬ್ಬರ ಕಡೆ ಕೇಳೋದ್ಕಿಂತ ಈ ದಾನಿಗಳಿಗೆ ಕೊಟ್ಟು ಕಟ್ಟಿದಂಥ ಬಿಲ್ಡಿಂಗು ಶ್ರೇಷ್ಠವಾಗಿರ್ತದೆ, ಅದು ನಿರಂತರವಾಗಿ ಬೆಳೀತದೆ. ಅದ್ರ ಜೊತೆಗೆ ನನ್ನ ಕಾಣಿಕೆಯೂ ಕೂಡ ಇದರಲ್ಲಿ ಇದೆ ಅಂತ ಏನು ನಮ್ಮ ಮನಸ್ಸಿನಲ್ಲಿ ಇರ್ತದೆ, ಅದು ಬಹಳ ದಿವಸಗಳು ಉಳಿಯುತ್ತದೆ. ಇಲ್ಲಾಂದ್ರೆ ಸರ್ಕಾರ ರೊಕ್ಕ ಕೊಡ್ತು, ಅದೇ ಒಟ್ಟು ನಾವು ಓಟ್ ಹೊಡೆದ್ವಿ, ಅವ್ರು ಓಟ್ ಹೊಡೆದ್ವಿ, ಎಲ್ಲರೂ ಓಟ್ ಹೊಡ್ಕೊಂಡು ಹೋಗಿ ಕೊನೆಗೆ ಏನೇನು ಉಳಿತಂತ ಗೊತ್ತಿಲ್ಲ. ಆ ಬಿಲ್ಡಿಂಗ್ಗಳು ಸಹಿತ ಬಹಳ ದಿವಸಕ್ಕೆ ಇರೋದಿಲ್ಲ. ಒಂದು 15-20 ವರ್ಷ ಹೋದ್ರೆ ಮತ್ತೆ ಅಲ್ಲಿ ಸೋಲಕ್ಕಂತೈತೆ. ಅದ್ರ ಮೇಲೆ ತಗಡು ಹಾಕ್ಬಿಟ್ಟು ಆ ತಗಡನ್ನ ಒಂದಿಷ್ಟು ರೊಕ್ಕ ಹೊಡ್ಕೊಂಡು ನಾವು ಓಟ್ ಇದು ಹಾಕ್ಬೇಕು ಅಂತೇಳಿ ಅದೇ ಒಂದು ದಂಧೆ ಆಗ್ಬಿಡ್ತೈತಿ. ಅದಕ್ಕೆ ಇವತ್ತೇನು ಶ್ರಮ ಪಟ್ಟು ದುಡ್ಡು ಹಾಕಿ ಈ ಮಠಕ್ಕೆ ಕಾಣಿಕೆ ಕೊಟ್ಟಿದ್ದೀರಿ. ಮತ್ತು ಇವತ್ತು ಏನಿದನ್ನ ನೋಡ್ಬಿಟ್ರೆ ಎಂಥ ಸುಂದರವಾದಂಥ ಅದ್ಭುತ. ನನ್ನ ಮರಿದೇವರು ಏನಾದರೂ ಇವತ್ತು ಸ್ವರ್ಗದಲ್ಲಿದ್ದು ಏನಾದರೂ ನಾನು ಅಜ್ಜರಿಗೆ ಹೇಳ್ತಿದ್ದೆ, ಅಜ್ಜರು ಮರಿದೇವರು ಮೇಲ್ಗಡೆ ಕೂತ್ಕೊಂಡು ನನ್ನ ಶಿಷ್ಯ ಎಂಥ ಚಲೋ ಕೆಲಸ ಮಾಡಿದಾನಂತ ಹೇಳಕ್ಕೆ ಅದು ಒಂದೇ ಸಾಕ್ಷಿ ಅದರ. ಎಂಥ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದೀರಿ ಅನ್ನ ಆ ಗುರುಗಳು ಹುಡುಕಿ ಇಂಥ ಸ್ವಾಮಿಗಳನ್ನೇನು ಮಾಡಿದ್ದಾರೆ, ಆ ಸ್ವಾಮಿಗಳ ಆತ್ಮನೂ ಕೂಡ ನಗ್ತಾ ಇದೆ. ಇವತ್ತು ನನ್ನ ಶಿಷ್ಯ ಎಂಥ ಚಲೋ ಕೆಲಸ ಮಾಡಿದಾನಲ್ಲಪ್ಪ ಅಂತ ಹೇಳಿ ಆ ಸ್ವಾಮಿಗಳು ಕೂಡ ಖುಷಿ ಪಡ್ತಾ ಇದ್ದಾರೆ. ಇವತ್ತು ಅಂಥದ್ದನ್ನೆಲ್ಲವನ್ನು
ಆಧರಿಸಿ ಅಜ್ಜರು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಬೇಕಾದ್ರೆ ಕೆಲವು ಟೆಸ್ಟು ಅಪಾದನೆಗಳು ಬರ್ತವು, ಏನೇನಾರು ಆಗ್ತವೆ. ಆದರೆ ಅಜ್ಜರು ಮಾಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಸರ್ವರಿಗಾಗಿ, ಸರ್ವ ಜನಾಂಗದವರಿಗಾಗಿ. ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲದೆ ಇದ್ದರೂ ಎಲ್ಲರನ್ನ ಕರೆಸಿ ಪ್ರೀತಿಯಿಂದ ಕಷ್ಟದಲ್ಲಿದ್ದವರ ಕಷ್ಟದಲ್ಲಿ ಭಾಗಿಗಳಾಗ್ತಕ್ಕಂಥ ಸ್ವಾಮಿಗಳಾಗಬೇಕು ಅನ್ನೋ ನನ್ನ ಆಸೆ. ಯಾಕಂತ ಹೇಳಿದ್ರೆ ಸ್ವಾಮಿಗಳಾಗಿ ಭಾಳ ಆಸ್ತಿ ಮಾಡೋದ್ಕಿಂತ ಭಾಳ ಆಸ್ತಿ ಮಾಡಿರೋದು ಭಕ್ತರನ್ನ ಆಸ್ತಿಯನ್ನಾಗಿ ಮಾಡ್ಕೊಂಡಿರೋದು ವಿಶೇಷ ಅನ್ನೋ ಮಾತನ್ನು ಹೇಳಿ ನಾನು ಭಾಳ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೂ ಸಹಿತ ಬಂದು ನಿಂತ ಮೇಲೆ ಮತ್ತೆ ಮಾತಾಡಬೇಕು ಅಂತ ಅನ್ನಿಸ್ಬಿಡ್ತು. ಆಮೇಲೆ ನನಗೆ ಉದಾಹರಣೆ, ನನಗೆ ಆಪ್ರೇಷನ್ ಆಗಬೇಕಾಗಿತ್ತು. ಆಕ್ಸಿಡೆಂಟ್ ಆಗಿ ಅನ್ಕಾನ್ಷಿಯಸ್ ಆಗಿ ಸುಮಾರು ದಿವಸ ನನಗೆ ಕಾನ್ಷಿಯಸ್ ಇರಲಿಲ್ಲ. ಆಕ್ಸಿಡೆಂಟ್ ಆದ ನಂತರ ಸ್ಪೆನಲ್ ಕಾರ್ಡ್ ಅಂತ ಇರ್ತೈತಿ, ಈ ನರಗಳಿಗೆ ಮೆದುಳಿನಿಂದ ಅದು ಮಾಡಬೇಕು ಮಾಡಬಾರ್ದು ಅಂತ ಡಾಕ್ಟ್ರುಗಳು, ನಮ್ಮ ಮನೆಯವರು, ನಮ್ಮ ಕುಟುಂಬದವರು ತೀರ್ಮಾನ ತಗೊಳಕ್ಕೆ ಹಿಂದೆ ಮುಂದೆ ನೋಡಿ ಮಾಡಲಿಲ್ಲ. 15-16 ದಿವಸ ಆಗಿತ್ತಲ್ಲಿ. ಅವಾಗ ಅಜ್ಜರು ಬಂದು ಡಾಕ್ಟ್ರಿಗೆ ಹೇಳಿ ನಿಲ್ಲಿಸಿ, ಇಲ್ಲ ಅದು ಏನು ಬೇಕಾದಾಗಲಿ ಆಪ್ರೇಷನ್ ಮಾಡಿಸ್ರಿ ಅಂತೇಳಿ ಆಪ್ರೇಷನ್ ಮಾಡಿಸಿದ್ರು. ಅದಾದ ನಂತರ ಮತ್ತೆ ನನ್ನ ಹತ್ರ ಬಂದು ನೋಡಿ ಮಾತಾಡಿಸಿ ನನಗೆ ಆಶೀರ್ವಾದ ಮಾಡಿದ್ರು. ಅದಕ್ಕೆ ನಾನೇ ಸಾಕ್ಷಿ. ಕಷ್ಟದಲ್ಲಿದ್ದಾಗ ಯಾರು ಬಂದು ನಮಗೊಂದು ಶಾಂತವನ್ನು ಹೇಳ್ತಾರೆ, ನಮ್ಮ ಕಷ್ಟದಲ್ಲಿ ಭಾಗಿಗಳಾಗ್ತಾರೆ, ಅವರು ನಮ್ಮ ನಿಜವಾದ ದೇವರು. ಆದ್ದರಿಂದ ನನಗೆ ಇದನ್ನು ಮಾಡಿದರು. ಮತ್ತು ನನಗೆ ಅಜ್ಜರು ಆ ಸಂದರ್ಭದಲ್ಲಿ ನನಗೆ ಕಾನ್ಷಿಯಸ್ ಇರದೇ ಇದ್ದರೂ ಕೂಡ ಇವತ್ತು ನಾನೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವ್ರ ಕಾರಣಕರ್ತರು. ನಿಮ್ಮೆಲ್ಲರೂ ಕೂಡ ಅಜ್ಜರ ಪ್ರೀತಿ ವಿಶ್ವಾಸ ಇಟ್ಕೊಂಡು ಈ ಮಠವನ್ನು ಧಾರ್ಮಿಕವಾಗಿ ಧಾರ್ಮಿಕ ಶಕ್ತಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಅವ್ರ ಶಿಷ್ಯರು ಪರದೇಶದಲ್ಲಿ ಕೂಡ ಇದ್ದಾರೆ. ಅಜ್ಜರ ಮಠದ ಶಿಷ್ಯರು ಪರದೇಶದಲ್ಲಿ ಕೂಡ ಇದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ಸುತ್ತೂರು ಮಠ ಯಾವ ರೀತಿ ಬೆಳೆದಿದೆ ಅದೇ ಮಾದರಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಆ ಸುತ್ತೂರು ಮಠಕ್ಕೆ ಪರ್ಯಾಯವಾಗಿ ನಮ್ಮ ಈ ಮಠವನ್ನು ಬೆಳೆದಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಕೊಡುತ್ತೇನೆ. ಜೈ. ಇದು ರೈಟ್ ನ್ಯೂಸ್.